ಲಿವರೇ ಹಾಳಾಗಿದೆ, ಗಾಲ್ ಬಾರ್ಡರ್ ಹಾಳಾಗಿದೆ, ಲಿವರ್ ಅಲ್ಲಿ ಕಫ ಜಾಸ್ತಿ ಆಗಿದೆ, ಗಾಲ್ ಬಾರ್ಡರ್ ಅಲ್ಲಿ ಕಫ ಜಾಸ್ತಿ ಆಗಿದೆ ಅಂತ ಹೆಂಗ್ ಗೊತ್ತಾಗ್ಬೇಕಪ್ಪ ಅಂದ್ರೆ ಪಲ್ಸೇಷನ್ ಅನ್ನು ಚೆಕ್ ಮಾಡ್ಬೇಕಾಗುತ್ತೆ. ಆ ಪಲ್ಸೇಷನ್ ನೀವು ಕೈಯಿಂದ ಮುಟ್ಟಿ ಸೆನ್ಸೇಷನ್ ಮಾಡ್ಬೇಕು. ಯಾವುದೋ ಒಂದ್ ಮಿಷನ್ ಹಚ್ತೀನಪ್ಪ ಅಂದ್ರೆ ಅದು ಸರಿ ಇರಲ್ಲ. ನೀವು ಕೈಲಿಂದಾನೇ ಚೆಕ್ ಮಾಡ್ಬೇಕು. ಪಲ್ಸೇಷನ್ ಅನ್ನ ಚೆಕ್ ಮಾಡ್ಬೇಕು ಆರಾಮಾಗಿ ಕೈಯಿಂದ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಗ್ಲೌಸ್ ಅನ್ನ ಯೂಸ್ ಮಾಡಿ ಎರಡರಲ್ಲಿ ಒಂದ್ ಮಾಡ್ಬೇಕು. ಸರಿನಾ? ಈ ಪಲ್ಸೇಷನ್ ಅನ್ನ ಹೆಂಗೆ ನೋಟಿಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಿಡಲ್ ಪಲ್ಸ್ ಇರುತ್ತಲ್ವಾ, ಮಿಡಲ್ ಪಲ್ಸ್ ಅನ್ನ 90% 90 ಭಾಗ ಪ್ರೆಷರ್ ಕೊಡಿ. 90 ಭಾಗ ಪ್ರೆಷರ್ ಕೊಡಿ, 30 ಭಾಗ ರಿಲೀಸ್ ಮಾಡಿ. ನೋಡಿ ಇಲ್ಲಿ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಹೇಳ್ತೀನಿ. ಇದು ಪಲ್ಸೇಷನ್ ಅಂತ ತಿಳ್ಕೊಳ್ಳಿ, ಲಿವರ್ ಪಲ್ಸೇಷನ್. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ 90% ಪ್ರೆಸ್ ಕೊಡ್ಬೇಕು, ಒತ್ತಬೇಕು. ಒತ್ತಿ 30% ಬಿಡ್ಬೇಕು. ಬಿಟ್ಟಾಗ ಡೀಪರ್ ಪಲ್ಸ್ ನಿಮಗೆ ನೋಟಿಸ್ ಆಗುತ್ತೆ. ನೋಟಿಸ್ ಮಾಡಿದ್ರಾ? ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನ ತಿಳ್ಕೊಂಡ್ರೆ ಪಲ್ಸೇಷನ್ ಗೊತ್ತಾಗೋದು. ನೀವು ಯಾವ್ದೋ ಒಂದು ಮಿಷಿನ್ ಚೆಕ್ ಮಾಡ್ತೀನಿ ಅಂದ್ರೆ ಅದಾಗೋದಿಲ್ಲ, ಕೈಲಿಂದನೇ ಚೆಕ್ ಮಾಡ್ಬೇಕು. ಹಾಗಾಗಿ ನೋಡಿ, ಜಸ್ಟ್ 90 ಭಾಗ ಪ್ರೆಸ್ ಮಾಡಿ. ನಿಮ್ ಪಲ್ಸ್ ನೀವೇ ನೋಡ್ಕೊಳ್ಳಿ. 90 ಭಾಗ ಪ್ರೆಸ್ ಮಾಡಿ. ಹೇಗ್ ಪ್ರೆಸ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಸರಿಯಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಮುಂದಿನ ಭಾಗ ಮರ್ಮ ಮಾಡ್ಬೇಕಾದ್ರೆ ಈ ಭಾಗ ಯೂಸ್ ಮಾಡ್ತಿರಲ್ವಾ, ಪಲ್ಸ್ ನೋಡ್ಬೇಕಾದ್ರೆ ಈ ಭಾಗ ಪ್ರೆಸ್ ಮಾಡಿ. ಹೀಗೆ 90% ಪ್ರೆಸ್ ಮಾಡಿ, 30 to 35% ರಿಲೀಸ್ ಮಾಡಿ. ಸ್ವಲ್ಪ ರಿಲೀಸ್ ಮಾಡ್ಬೇಕು. ಅವಾಗ ಇನ್ ಪಲ್ಸ್ ಸಿಗುತ್ತೆ, ಕಫ ಪ್ರಕೃತಿಯ ಪಲ್ಸೇಷನ್ ಸಿಗುತ್ತೆ. ಕಫ ಪ್ರಕೃತಿಯ ಪಲ್ಸೇಷನ್. ನೀವು ನಾಳೆ ಕಫ ಪ್ರಕೃತಿಯ ಆರ್ಗನ್ ಗಳನ್ನ ನೀವು ಟ್ರೀಟ್ಮೆಂಟ್ ಮಾಡ್ಬೇಕು, ಆರ್ಗನ್ ಪಲ್ಸೇಷನ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ಇದೇ ತರನೇ ಪ್ರೆಸ್ ಮಾಡ್ಬೇಕಾಗತ್ತೆ.